ಬಾಬ್ರಿ ಮಸೀದು ಮುಂದೆ ಅಯೋಧ್ಯ ಮಂದಿರ್ ವಿಷಯದಲ್ಲಿ ಅವರೇ ಜಡ್ಜ್ಮೆಂಟ್ ಕೊಟ್ಟು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳಗಳು ಆಗ್ದಂಗೆ ಅದಕ್ಕೆ ಸೇಫ್ಟಿ ಮಾಡಿ ನಮ್ಮ ಹಿಂದೂ ಮುಸ್ಲಿಮ್ಗೆ ಬಾಯಿಯಾಗೆ ಇವಾಗ ನಾವು ಹಿಂದೂ ಭಾಯಿ ಜೊತೆಗೆ ಹಿಂದೂಗಳ ಜೊತೆಗೆ ನಮ್ಮ ಅಣ್ಣ ತಮ್ಮಂತರ ಬಾಯಿಯಾಗಿ ಇದ್ದೀವಿ ಅಂದರೆ ಅದು ಅಬ್ದುಲ್ ನಜೀರ್ ಒಬ್ಬರೇ ಕಾರಣ. ಅಬ್ದುಲ್ ನಜೀರು ನಮಗೆ ಮೇಲೆ ದೇವರಿದ್ದಾರೆ ಅಂತೀವಿ, ಧರ್ತಿ ದೇವ್ರು ಯಾರಂದರೆ ನಮಗೆ ಅಬ್ದುಲ್ ನಜೀರ್. ನಮ್ಮ ಹಿಂದೂ ಮುಸಲ್ಮಾನರಿಗೆ ಅವರು ಮಾಡಿರೋ ಕೆಲಸ, ಅವ್ರು ಕೊಟ್ಟಿರೋ ತ್ಯಾಗ, ಅವರು ಏನೇನು ಕೊಟ್ಟಿದ್ದಾರೆ, ಇವಾಗ ಗವರ್ನರಾಗೆ ಇದ್ದಾರಂತ ನಮಗೆ ಗೊತ್ತಿದೆ. ಅವ್ರಿಗೆ ರಿಯಲ್ ಆಗಿ ಹೇಳಿದ್ರೆ ಅವ್ರಿಗೆ ಏನು ಸಂಬಳ ಬರುತ್ತೆ ಆ ಸಂಬಳನೇ ಅವ್ರದ್ದು ಏನೂ ಇಲ್ಲ ಅವ್ರಿಗೆ ಅಂಥ ಒಂದು ಒಳ್ಳೆಯ ವ್ಯಕ್ತಿ. ನಾನು ದುಡ್ಡು ಭಾಳ ಸಂಪಾದನೆ ಮಾಡಿದೆ. ಆದರೆ ಇವಾಗ ಅಬ್ದುಲ್ ನಜೀರ್ ಅಂತ ಅವರು ಒಂದು ನಮ್ಮ ಗಾಡ್ ಫಾದರು, ನಮಗೆ ಫಾದರ್ ಥರ ಅಂತೇಳಿ ನನಗೆ ಭಾಳ ಹೆಮ್ಮೆಯಿಂದ ಇಲ್ಲಿ ಹೇಳ್ತೀನಿ. ಅವರು ಧರ್ತಿಗೇ ಒಂದು ದೇವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ಅವ್ರು ಬಂದು ಹೋಗಿದ್ದು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಾನು ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಪ್ಸೆಟ್ ಆಗಿದ್ದೆ, ಪೊಲಿಟಿಕಲಲ್ಲಿ ಅಪ್ಸೆಟ್ ಆಗಿದೆ, ಪೊಲಿಟಿಕಲ್ ಕ್ಯಾರಿಯರಲ್ಲಿ ನಮ್ಗೆ ಹೋಯ್ತಲ್ಲ ಅಂತ ಅಪ್ಸೆಟ್ ಆಗಿದ್ದೆ. ಅವ್ರು ಬಂದು ನನಗೆ ಬುದ್ಧಿ ಮಾತು ಹೇಳಿ, ನೀನು ಮನಸ್ಸು ಬಿಡಬಾರ್ದು, ನೀನು ಶಕ್ತಿವಂತ, ನೀನು ಒಂದು ಹೋರಾಟ ಮಾಡಬೇಕು ಅಂತೇಳಿ ನನಗೆ ಶಕ್ತಿ ಕೊಟ್ಟು ಇಲ್ಲಿಂದ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ.